ತೃಪ್ತಿ ಆಯ್ತಾ ಮಗು? ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಸ್ಪರ್ಶ ಮಾತ್ರದಿಂದಲೇ ಮಾರಣಾಂತಿಕ ಪುಷ್ಟವನ್ನು ಮಾಯ ಮಾಡಿದವನು ನೀನು. ವೀಣಾನಾದದ ಮೋಡಿಯಿಂದ ರಾಜನನ್ನೇ ಮಣಿಸಿದವನು ನೀನು. ಕಾಳಿ ದೇವಾಲಯದಲ್ಲಿ ರಾಜನನ್ನು ಗೆದ್ದು ಬಿರುದು ಸನ್ಮಾನಗಳನ್ನು ಗಳಿಸಿದೆ. ವಾಯುದೇವರನ್ನು ಆಹ್ವಾನಿಸಿ ಗುರುಮಠದಲ್ಲಿ ಪ್ರಕಾಂಡ ಪಂಡಿತ ಪ್ರಚಂಡನನ್ನು ತರೆಗೆಲೆಯಂತೆ ತೂರಿದವನು ನೀನು. ನಿರಾಹಾರ ವ್ರತ ಕೈಗೊಂಡು ಪ್ರಾಣತ್ಯಾಗಕ್ಕೆ ಸಿದ್ಧನಾಗಿದ್ದ ಶ್ಯಾಮಭಟ್ಟನಿಗೆ ಅವನೊಳಗಿನ ಪರಮಾತ್ಮನನ್ನು ತೋರಿಸಿ ಜೀವನದ ಮಹತ್ವವನ್ನು ಅಂಗೈಯಲ್ಲೇ ಕಾಣಿಸಿದವನು ನೀನು. ನಿನ್ನಿಂದಾಗದ್ದು ಏನಿತ್ತು ಮಗು? ಆದರೂ ಈ ಸಣ್ಣ ಕೆಲಸಕ್ಕೆ ನನ್ನನ್ನೇಕೆ ಆಹ್ವಾನಿಸಿದೆ? ಮಕ್ಕಳು ತಮ್ಮ ಕೈಗಳಿಂದ ಎಷ್ಟೇ ಮೃಷ್ಟಾನ್ನ ಭೋಜನ ಸವಿದರೂ ಹೆತ್ತಮ್ಮನ ಪ್ರೀತಿಯ ಕೈತುತ್ತಿಗೆ ಸಮನಾದೀತೆ ತಾಯಿ. ನಿನ್ನನ್ನ ಕಣ್ತುಂಬಿಕೊಳ್ಳುವ ಸೌಭಾಗ್ಯವನ್ನ ನಾನೇಕೆ ಕಳೆದುಕೊಳ್ಳಲಿ ಅಮ್ಮ? ಈ ನಿನ್ನ ಮಮಕಾರವೇ ಸದಾ ನಿನ್ನನ್ನು ನನ್ನತ್ತ ಸೆಳೆಯುತ್ತದೆ. ಎಲ್ಲವೂ ಸುಸೂತ್ರವಾಯಿತು. ನಾನಿನ್ನು ಬರಲೇ ಮಗು? ಧನ್ಯ ತಾಯಿ, ಪ್ರಣಾಮಗಳು. ಸರ್ವಸಿದ್ಧಿ ಪ್ರಾಪ್ತಿರಸ್ತು. ರೀ